ಹರಲೀಲೆ ಕವಿ ಹರಿಹರ. ಕೃತಿಕಾರರ ಪರಿಚಯ. ಹರಿಹರನ ಕಾಲ ಸುಮಾರು ಕ್ರಿಸ್ತಶಕ 1200. ಇವನು ಬಳ್ಳಾರಿ ಜಿಲ್ಲೆಯ ಹಂಪಿಯವನು. ಇವನ ಆರಾಧ್ಯ ದೈವ ಹಂಪೆಯ ವಿರೂಪಾಕ್ಷ. ಇವನು ದೇವರ ದಾಸಿಮಯ್ಯ, ಬಸವಣ್ಣ, ಅಕ್ಕಮಹಾದೇವಿ, ಗುಂಡಯ್ಯ, ಮಂದಾರ ಚೆನ್ನಯ್ಯ ಕುರಿತಾದ ಕೃತಿಗಳನ್ನು ನಮ್ಮಿಯಣ್ಣನ ರಗಳೆ, ಬಸವರಾಜ ದೇವರ ರಗಳೆ ಮೊದಲಾದ ಕೃತಿಗಳನ್ನು ಬರೆದಿದ್ದಾನೆ. ಪ್ರಸ್ತುತ ಗದ್ಯ ಭಾಗವನ್ನು ಹರಿಹರ ಕವಿ ರಚಿಸಿದ ನಮ್ಮಿಯಣ್ಣನ ರಗಳೆಯಿಂದ ಆರಿಸಿಕೊಳ್ಳಲಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ನಮ್ಮಿಯಣ್ಣನ ಪೂರ್ವಜನ್ಮದ ಹೆಸರೇನು? ಉತ್ತರ: ನಮ್ಮಿಯಣ್ಣನ ಪೂರ್ವಜನ್ಮದ ಹೆಸರು ಪುಷ್ಪದತ್ತ. ಪ್ರಶ್ನೆ 2. ಹರಲೀಲೆ ಕಾವ್ಯ ಭಾಗದ ಮೂಲ ಕೃತಿ ಯಾವುದು? ಉತ್ತರ: ಹರಲೀಲೆ ಕಾವ್ಯ ಭಾಗದ ಮೂಲ ಕೃತಿ ನಮ್ಮಿಯಣ್ಣನ ರಗಳೆ. ಪ್ರಶ್ನೆ 3. ಹರಲೀಲೆ ಕಾವ್ಯ ಭಾಗದ ಕವಿಯ ಹೆಸರೇನು? ಉತ್ತರ: ಹರಲೀಲೆ ಕಾವ್ಯ ಭಾಗದ ಕವಿ ಹರಿಹರ. ಪ್ರಶ್ನೆ 4. ಗಿರಿಜೆ ಎಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು? ಉತ್ತರ: ಮಣಮಂದ ಪುತ್ತೂರಿನ ದೇವಸ್ಥಾನದಲ್ಲಿರುವ ಎಂದು ಶಿವನು ಗಿರಿಜೆಗೆ ತಿಳಿಸಿದನು. ಪ್ರಶ್ನೆ 5. ಹರಿಹರನು ಬರೆದಿರುವ 2 ಕೃತಿಗಳನ್ನು ಹೆಸರಿಸಿ. ಉತ್ತರ: ಹರಿಹರನು ಬರೆದಿರುವ 2 ಕೃತಿಗಳು ನಮ್ಮಿಯಣ್ಣನ ರಗಳೆ, ಬಸವರಾಜ ದೇವರ ರಗಳೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ವಿರೂಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು? ಉತ್ತರ: ವಿವಾಹಕ್ಕೆ ಸಿದ್ಧನಾದ ನಮ್ಮಿಯಣ್ಣನು ಉದ್ಯಾನವನದಲ್ಲಿ ಸಂತಸದಲ್ಲಿದ್ದಾಗ ಶಿವನು ಕೈಲಾಸದಲ್ಲಿ ಗಿರಿಜೆಗೆ ಹೀಗೆ ಹೇಳಿದನು: ನಮ್ಮ ಮಗನಾದ ಪುಷ್ಪದತ್ತನು ನಂಬಿ ಎನ್ನುವ ನಾಮಾಂಕಿತನಾಗಿ ಮನುಷ್ಯ ಲೋಕದಲ್ಲಿ ಜನಿಸಿದ್ದಾನೆ. ಅವನು ಸಂಸಾರಿಗನಾಗಲು ಸಿದ್ಧನಾಗಿದ್ದಾನೆ. ಅವನ ಹಾಗೆಯೇ ನಮ್ಮ ಶಾಪವನ್ನು ಪಡೆದ ರುದ್ರಕನ್ನಿಕೆಯರು ಪರವೇ ಸಂಖ್ಯೆಲೆಯರಾಗಿ ಜನಿಸಿದ್ದಾರೆ. ಅವರನ್ನು ನಮ್ಮಿಯಣ್ಣನ ಜೊತೆ ಸೇರಿಸಿ ಅವರಿಂದ ಪೂಜೆಯನ್ನು ಪಡೆದು ಬರುತ್ತೇನೆ ಎಂದು ಹೇಳಿದನು. ಪ್ರಶ್ನೆ 2. ಚೋಳ ದೇಶದಲ್ಲಿದ್ದ 3 ಗ್ರಾಮಗಳನ್ನು ಹೆಸರಿಸಿ. ಉತ್ತರ: ಚೋಳ ದೇಶದಲ್ಲಿದ್ದ 3 ಗ್ರಾಮಗಳು ಮನಮಂದ ಪುತ್ತೂರು, ತಿರುವಾರೂರು, ತಿರುವತ್ತಿಯೂರು. ಪ್ರಶ್ನೆ 3. ರುದ್ರ ಮಹೇಶ್ವರನು ಶಿವಮಂತ್ರವನ್ನು ಹೇಳುತ್ತಿದ್ದ ರೀತಿಯನ್ನು ತಿಳಿಸಿ. ಉತ್ತರ: ಕೈಯಲ್ಲಿ ಕೊಡೆ ಹಿಡಿದು ಮೈ ಮುಪ್ಪಿನಿಂದ ಕುಡಿ ಜೋತಾಡುವ, ಹುಬ್ಬಿನಿಂದ ನೇತಾಡುವ ತೋಳುಗಳಿಂದ ಮೈಗೆಲ್ಲ ವಿಭೂತಿಯನ್ನು ಲೇಪಿಸಿ ಕೈಯಲ್ಲಿ ಊರುಗೋಲನ್ನು ಹಿಡಿದು ನರೆತ ತಲೆ ಸರ್ವಾಂಗವು ಸಡಿಲವಾಗಿ ಪುಣ್ಯವೇ ಹಣ್ಣಾದ ಹಾಗೆ ಒಮ್ಮೊಮ್ಮೆ ಕೆಮ್ಮುತ್ತಾ ಒಮ್ಮೊಮ್ಮೆ ಗುಹೆ ಗುಹೆ ಎನ್ನುತ್ತಾ ಶಿಥಿಲವಾದ ನಡುಗುವ ಧ್ವನಿಯಿಂದ ನಮಃ ಶಿವಾಯ ನಮಃ ಶಿವಾಯ ಎನ್ನುತ್ತಾ ರುದ್ರ ಮಹೇಶ್ವರನು ಶಿವಮಂತ್ರವನ್ನು ಜಪಿಸುತ್ತಿದ್ದನು. ಪ್ರಶ್ನೆ 4. ಕೆಳಗೆ ಬಿದ್ದ ರುದ್ರನನ್ನು ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು? ಉತ್ತರ: ಈ ರುದ್ರ ಬ್ರಾಹ್ಮಣನನ್ನು, ಮುಪ್ಪಿನ ಮರುಳನನ್ನು, ಬಡಕಲಾದ ಹಸುವಿನಂತಿರುವ ಬ್ರಹ್ಮ ರಾಕ್ಷಸನ ಹಾಗಿರುವ ಈ ರುದ್ರನನ್ನು ಮದುವೆಯ ಮಂಟಪದ ಚಪ್ಪರದ ಒಳಗೆ ಸೇರಿಸಿದವರು ಯಾರು? ಯಾರು ಕರೆತಂದರು? ಎಂದು ಬಿದ್ದ ರುದ್ರನನ್ನು ನೋಡಿ ನಮ್ಮಿಯಣ್ಣನ ಮದುವೆಗೆ ನೆರೆದಿದ್ದ ಜನ ಮಾತನಾಡಿಕೊಂಡರು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಶಿವನು ರುದ್ರ ಮಹೇಶ್ವರನಾಗಿ ವೇಷ ಧರಿಸಲು ಕಾರಣ ಮತ್ತು ರುದ್ರ ಮಹೇಶ್ವರನ ವರ್ಣನೆಯನ್ನು ತಿಳಿಸಿ. ಉತ್ತರ: ಶಿವನ ಗಣಗಳಲ್ಲಿ ಒಬ್ಬನಾದ ಪುಷ್ಪದತ್ತ ಮತ್ತು ರುದ್ರಕನ್ನಿಕೆಯರು ಪರಸ್ಪರ ಅನುರಾಗಕ್ಕೆ ಒಳಗಾಗಲು ಶಿವನು ಭೂಲೋಕದಲ್ಲಿ ಜನಿಸುವಂತೆ ಅವರಿಗೆ ಶಾಪವನ್ನು ನೀಡಿದನು. ಅವರು ಚೋಳ ದೇಶದ ಬೇರೆ ಬೇರೆ ಊರುಗಳಲ್ಲಿ ನಮ್ಮಿಯಣ್ಣ ಮತ್ತು ಪರವೇ ಸಂಖ್ಯೆಲೆಯರಾಗಿ ಜನಿಸಿದರು. ಹೀಗಿರಲು ನಮ್ಮಿಯಣ್ಣನ ವಿವಾಹವು ಬೇರೊಬ್ಬ ಕನ್ಯೆಯೊಂದಿಗೆ ನಿಶ್ಚಯವಾಗಲು ಅದನ್ನು ನಿಲ್ಲಿಸಿ ನಮ್ಮಿಯಣ್ಣ ಮತ್ತು ಪರವೇ ಸಂಖ್ಯೆಲೆಯರನ್ನು ಒಂದು ಮಾಡಿ ಅವರಿಂದ ಪೂಜೆ ಕೈಗೊಳ್ಳಬೇಕೆಂದು ಶಿವನು ರುದ್ರ ಮಹೇಶ್ವರನಾಗಿ ಬಂದನು.
ವೃದ್ಧ ಮಹೇಶ್ವರನು ತಲೆಯಿಂದ ಕಾಲಿನವರೆಗೆ ವಿಭೂತಿ ಲೇಪಿಸಿಕೊಂಡಿದ್ದನು. ತಲೆ ಮೈ ನರೆತು ಮುಪ್ಪು ಆವರಿಸಿತು. ಜಡೆಯ ಮೇಲಿನ ಚಂದ್ರಕಳೆ ಕೊಡೆಯಾಗಿಸಿಕೊಂಡಿದ್ದನು. ಕೈಯಲ್ಲಿನ ತ್ರಿಶೂಲವನ್ನು ಕೊಡೆಯ ಹಿಡಿಕೆಯಾಗಿ ಮಾಡಿಕೊಂಡಿದ್ದನು. ತನ್ನ ಗದೆಯನ್ನು ಊರುಗೋಲಾಗಿಸಿ, ಸರ್ಪವನ್ನು ಆಭರಣವಾಗಿಸಿ, ಬ್ರಹ್ಮನ ಶಿರವನ್ನು ಕಮಂಡಲವಾಗಿಸಿ, ಹುಲಿಯ ಚರ್ಮ ಮತ್ತು ಗಜ ಚರ್ಮವನ್ನು ಹೊದೆದ ಪಂಚೆಯಾಗಿ ಮಾಡಿಕೊಂಡಿದ್ದನು. ನಾಗಾಸುರನನ್ನು ಪಾದರಕ್ಷೆಯಾಗಿ ಮಾಡಿಕೊಂಡು, ಶಿರಗಳ ಮಾಲೆಯನ್ನು ಜಪಮಾಲೆಯಾಗಿ ಮಾಡಿಕೊಂಡ ಶಿವನು ವೃದ್ಧ ಮಹಾವೃದ್ಧನಾಗಿ ಕಾಣಿಸುತ್ತಿದ್ದನು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಸಂದರ್ಭ 1. ಸಕಲ ಸುಗಮಂ ಪೂಜೆಯಾಗಿ ಕೈಗೊಂಡು ಬರ್ಪೆನ್. ಉತ್ತರ: ಈ ಮೇಲಿನ ವಾಕ್ಯವನ್ನು ಹರಿಹರನು ಬರೆದ ಹರಲೀಲೆ ಎನ್ನುವ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಶಿವನು ಹೇಳಿದ್ದಾನೆ. ಸಂದರ್ಭ: ಕೈಲಾಸದ ಶಿವಗಣದಲ್ಲಿ ಒಬ್ಬನಾದ ಪುಷ್ಪದತ್ತನು ರುದ್ರಕನ್ನಿಕೆಯರಲ್ಲಿ ಅನುರಕ್ತನಾಗಿ ಶಿವನಿಂದ ಶಾಪ ಪಡೆದು ಭೂಲೋಕದಲ್ಲಿ ನಂಬಿಯಣ್ಣನಾಗಿ ಜನಿಸಿದನು. ಮತ್ತು ರುದ್ರಕನ್ನಿಕೆಯರು ಪರವೆ ಸಂಕೀಲೆಯರಾಗಿ ಜನಿಸಿದರು. ಅವರನ್ನು ಒಂದು ಮಾಡಿ ಅವರಿಂದ ಪೂಜೆಯನ್ನು ಕೈಗೊಂಡು ಬರುವೆನು ಎಂದು ಶಿವನು ಈ ಮೇಲಿನ ಮಾತನ್ನು ಪಾರ್ವತಿಗೆ ಹೇಳಿದನು. ಸ್ವಾರಸ್ಯ: ನಂಬಿಯಣ್ಣನ ಮೇಲಿನ ಶಿವನ ಪ್ರೀತಿ ಇಲ್ಲಿ ವ್ಯಕ್ತವಾಗಿದೆ. ಸಂದರ್ಭ 2. ನೀನತ್ಯಂತ ಕರುಣಿ. ಉತ್ತರ: ಈ ಮೇಲಿನ ವಾಕ್ಯವನ್ನು ಹರಿಹರನು ಬರೆದ ಹರಲೀಲೆ ಎನ್ನುವ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗುತ್ತಿದೆ. ಈ ಮಾತನ್ನು ಶಿವನು ಹೇಳಿದ್ದಾನೆ. ಸಂದರ್ಭ: ಶಿವನಿಂದ ಶಾಪಗ್ರಸ್ತನಾದ ಪುಷ್ಪದತ್ತ ಮತ್ತು ರುದ್ರಕನ್ನಿಕೆಯರು ನಂಬಿ ಮತ್ತು ಪರವೆ ಸಂಕೀಲೆಯರಾಗಿ ಚೋಳ ದೇಶದಲ್ಲಿ ಜನಿಸಿದರು. ನಂಬಿಗೆ ಬೇರೆ ಹುಡುಗಿಯ ಜೊತೆ ವಿವಾಹ ನಿಶ್ಚಯವಾಗಿತ್ತು. ಆ ವಿವಾಹವನ್ನು ನಿಲ್ಲಿಸಿ ನಂಬಿಯಣ್ಣ ಮತ್ತು ಪರವೆ ಸಂಕೀಲೆಯರನ್ನು ಒಂದು ಮಾಡಲು ಶಿವ ಭೂಲೋಕಕ್ಕೆ ಹೊರಡುವೆನೆಂದಾಗ ಪಾರ್ವತಿಯು ಅವನೊಡನೆ ತಾನು ಬರುವೆನೆಂದಳು. ಆಗ ಶಿವನು ಈ ಮೇಲಿನಂತೆ ಹೇಳಿದನು. ಸ್ವಾರಸ್ಯ: ತಾನು ಭಕ್ತನಿಗೆ ಒಡ್ಡುವ ನಿಷ್ಠುರ ಪರೀಕ್ಷೆಯಲ್ಲಿ ಅತ್ಯಂತ ಕರುಣಿಯಾದ ಪಾರ್ವತಿಯಿಂದ ಅಡ್ಡಿ ಎದುರಾಗಬಾರದು ಎಂಬ ಶಿವನ ಭಾವನೆ ಇಲ್ಲಿ ವ್ಯಕ್ತವಾಗಿದೆ. ಸಂದರ್ಭ 3. ಪುಣ್ಯಂ ಪಣ್ಣಾದಂತೆ. ಉತ್ತರ: ಈ ಮೇಲಿನ ವಾಕ್ಯವನ್ನು ಹರಿಹರನು ಬರೆದ ಹರಲೀಲೆ ಎನ್ನುವ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಹರಿಹರ ಹೇಳಿದ್ದಾನೆ. ನಂಬಿಯಣ್ಣ ಮತ್ತು ಪರವೆ ಸಂಕೀಲೆಯರನ್ನು ಒಂದು ಮಾಡಲು ಶಿವನು ವೃದ್ಧವೇಷಧಾರಿಯಾಗಿ ಭೂಲೋಕಕ್ಕೆ ಬಂದನು. ಅವನ ದೇಹ ಮತ್ತು ತಲೆಗಳೆರಡೂ ನರೆತಿತ್ತು. ಸರ್ವಾಂಗವು ಸಡಿಲವಾಗಿತ್ತು. ವಿಭೂತಿಯನ್ನು ಲೇಪಿಸಿ ಕೈಯಲ್ಲಿ ಕೊಡೆ ಹಿಡಿದಿದ್ದ. ತನ್ನ ಆಯುಧವನ್ನು ಊರುಗೋಲಾಗಿಸಿದ ಶಿವನು ಪುಣ್ಯವೇ ಹಣ್ಣಾದ ಹಾಗೆ ಕಾಣುತ್ತಿದ್ದನು. ಸ್ವಾರಸ್ಯ: ಶಿವನು ಭೂಮಿಗೆ ವೃದ್ಧನಾಗಿ ಅವತರಿಸಿದ ಸನ್ನಿವೇಶದ ವರ್ಣನೆ ಇದಾಗಿದೆ. ಸಂದರ್ಭ 4. ಈ ವೃದ್ಧಂ ಕಿರುಕುಳನಲ್ಲ. ಉತ್ತರ: ಈ ಮೇಲಿನ ವಾಕ್ಯವನ್ನು ಹರಿಹರನು ಬರೆದ ಹರಲೀಲೆ ಎನ್ನುವ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ನಂಬಿಯಣ್ಣನ ವಿವಾಹ ಸಂಭ್ರಮದಲ್ಲಿ ಸೇರಿದ್ದ ಜನರು ಹೇಳಿದ್ದಾರೆ. ಸಂದರ್ಭ: ವೃದ್ಧವೇಷಧಾರಿಯಾಗಿ ಭೂಲೋಕಕ್ಕೆ ಬಂದ ಶಿವನು ನಿಶ್ಚಯವಾಗಿದ್ದ ನಂಬಿಯಣ್ಣನ ವಿವಾಹವನ್ನು ನಿಲ್ಲಿಸಲೆಂದು ವಿವಾಹ ಸ್ಥಳದಲ್ಲಿ ಸಾಕಷ್ಟು ವಿಘ್ನಗಳನ್ನು ತಂದೊಡ್ಡಿದ್ದನು. ಅದರಿಂದಾಗಿ ಅಲ್ಲಿ ಸೇರಿದ್ದ ಜನರು ಅವನು ಮತ್ತೆ ಪ್ರವೇಶಿಸಲಾಗದಂತೆ ಹೊರಗೆ ಹಾಕಿ ಕದವನ್ನು ಹಾಕಿದರು. ಆಗ ಅವರು ಪುನಃ ಒಳಗೆ ಬರುವುದಕ್ಕಿಂತ ಮುಂಚೆಯೇ ವೃದ್ಧ ಮಹೇಶ್ವರನು ಒಳಗಿದ್ದುದನ್ನು ನೋಡಿ ಆಶ್ಚರ್ಯಚಕಿತರಾದ ಜನರು, ಈ ವೃದ್ಧನು ಕಿರುಕುಳನಲ್ಲ, ಅಸಾಧಾರಣ ಪುರುಷನು ಎಂದು ಮಾತನಾಡಿಕೊಂಡರು. ಸ್ವಾರಸ್ಯ: ಶಿವನ ಮಹಿಮೆಯಲ್ಲಿ ವ್ಯಕ್ತವಾಗಿದೆ. ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರಶ್ನೆ 1. ಹರಿಹರನ ಕಾಲ ಕ್ರಿಸ್ತಶಕ 1800.
ಪ್ರಶ್ನೆ 2, ವೃದ್ಧ ಮಹೇಶ್ವರನ ಡ್ಯಾಶ್ ಕೊಡದ ಮೇಲೆ ಬಿದ್ದನು. ಉತ್ತರ ತುಪ್ಪದ. ಪ್ರಶ್ನೆ 3, ಹರಲೀಲೆ ಕಾವ್ಯಭಾಗವನ್ನು ಡ್ಯಾಶ್ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ. ಉತ್ತರ ನಂಬಿಯಣ್ಣನ ರಗಳೆ. ಪ್ರಶ್ನೆ 4, ವೃದ್ಧ ಮಹೇಶ್ವರನು ಕೈಲಾಸದಿಂದ ಡ್ಯಾಶ್ಗೆ ಬಂದನು. ಉತ್ತರ ಮಣಬಂದ ಪುತ್ತೂರು. ಹೊಂದಿಸಿ ಬರೆಯಿರಿ. ಆ ವಿಭಾಗ ಪುಷ್ಪದತ್ತ, ರುದ್ರಕನ್ನಿಕೆಯರು, ಚೋಳದೇಶ, ಕದ, ಗಿರಿಜೆ. ಉತ್ತರ ನಂಬಿಯಣ್ಣ. ರುದ್ರಕನ್ನಿಕೆಯರು ಯಾರಂದರೆ ಪರವೆ ಸಂಕಿಲೆಯರು. ಚೋಳದೇಶ ಮನಬಂದ ಪುತ್ತೂರಿನಲ್ಲಿದೆ. ಕದ ಅಂದರೆ ಬಾಗಿಲು. ಗಿರಿಜೆ ಪಾರ್ವತಿ. ಕೊಟ್ಟಿರುವ ವಿಷಯಗಳನ್ನು ಕುರಿತು ಪ್ರಬಂಧ ಬರೆಯಿರಿ. ಭಾರತದ ರಾಷ್ಟ್ರೀಯ ಹಬ್ಬಗಳು ಮತ್ತು ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಪೀಠಿಕೆ: ರಾಷ್ಟ್ರೀಯ ಹಬ್ಬಗಳು ಏಕತೆಯನ್ನು ಬೆಳೆಸುವಲ್ಲಿ, ಸಂಸ್ಕೃತಿಯನ್ನು ಸಂರಕ್ಷಿಸುವಲ್ಲಿ ಮತ್ತು ದೇಶದ ನಾಗರಿಕತೆಯಲ್ಲಿ ಒಂದಾಗಿ ಜೀವಿಸುವ ಭಾವನೆಯನ್ನು ಬಲಪಡಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಅವು ರಾಷ್ಟ್ರದ ಇತಿಹಾಸ, ಸಂಪ್ರದಾಯಗಳು ಮತ್ತು ಮೌಲ್ಯಗಳ ರೋಮಾಂಚಕ ಪ್ರತಿಬಿಂಬವಾಗಿದೆ. ರಾಷ್ಟ್ರೀಯ ಹಬ್ಬಗಳ ಪ್ರಾಥಮಿಕ ಉದ್ದೇಶವೆಂದರೆ ವೈವಿಧ್ಯಮಯ ಜನಸಂಖ್ಯೆಯ ನಡುವೆ ಏಕತೆಯನ್ನು ಬೆಳೆಸುವುದು. ವೈವಿಧ್ಯಮಯ ಜನಾಂಗೀಯ, ಧಾರ್ಮಿಕ ಮತ್ತು ಭಾಷಿಕ ಹಿನ್ನೆಲೆಯನ್ನು ಹೊಂದಿರುವ ದೇಶಗಳಲ್ಲಿ ಈ ಹಬ್ಬಗಳು ಒಗ್ಗೂಡಿಸುವ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತವೆ. ವಿಷಯ ವಿವರಣೆ: ರಾಷ್ಟ್ರೀಯ ಹಬ್ಬಗಳು ಕೆಲವೇ ಪ್ರದೇಶಗಳಲ್ಲಿ ಅಥವಾ ಕೆಲವೇ ಜನಾಂಗಗಳಿಗೆ ಮಾತ್ರ ಸೀಮಿತವಾಗಿರದೆ ಹಳ್ಳಿಯಿಂದ ಹಿಡಿದು ಪಟ್ಟಣದವರೆಗೆ ಇಡೀ ರಾಷ್ಟ್ರದಾದ್ಯಂತ ಆಚರಿಸುವ ಹಬ್ಬಗಳಾಗಿವೆ. ಇವು ಯಾವುದೇ ಒಂದು ಭಾಷೆಯನ್ನಾಡುವ ಅಥವಾ ಒಂದು ಧರ್ಮಕ್ಕೆ ಸೀಮಿತವಾಗಿರುವ ಹಬ್ಬಗಳಲ್ಲ. ರಾಷ್ಟ್ರೀಯ ಹಬ್ಬಗಳು ದೇಶದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಸಂರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ರಾಷ್ಟ್ರೀಯ ಹಬ್ಬಗಳು ದೇಶಭಕ್ತಿ ಮತ್ತು ಹೆಮ್ಮೆಯ ಭಾವವನ್ನು ಹುಟ್ಟುಹಾಕುತ್ತವೆ. ರಾಷ್ಟ್ರದ ಸ್ವಾತಂತ್ರ್ಯ ಮತ್ತು ಸಮೃದ್ಧಿಗಾಗಿ ಹಿಂದಿನ ತಲೆಮಾರುಗಳು ಮಾಡಿದ ತ್ಯಾಗಗಳ ಜ್ಞಾಪನೆಯಾಗಿ ಅವು ಕಾರ್ಯನಿರ್ವಹಿಸುತ್ತವೆ. ಮೆರವಣಿಗೆಗಳು, ಧ್ವಜಾರೋಹಣ ಸಮಾರಂಭಗಳು ಮತ್ತು ದೇಶಭಕ್ತಿ ಗೀತೆಗಳ ಮೂಲಕ ನಾಗರಿಕರು ತಮ್ಮ ರಾಷ್ಟ್ರದ ಮೌಲ್ಯಗಳು ಮತ್ತು ಸಮಾರಂಭಗಳು ಮತ್ತು ದೇಶಭಕ್ತಿ ಗೀತೆಗಳ ಮೂಲಕ ನಾಗರಿಕರು ತಮ್ಮ ರಾಷ್ಟ್ರದ ಮೌಲ್ಯಗಳು ಮತ್ತು ತತ್ವಗಳನ್ನು ನೆನಪಿಸುತ್ತಾರೆ. ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರಿಂದ ಪ್ರತಿಯೊಬ್ಬ ಪ್ರಜೆಯಲ್ಲಿ ನಾವೆಲ್ಲರೂ ಒಂದೇ ಒಂದು ದೇಶಕ್ಕೆ ಸೇರಿದವರು ಎಂಬ ಭಾವೈಕ್ಯತೆಯ ಭಾವನೆ ಜಾಗೃತವಾಗುತ್ತದೆ. ಭಾರತದ ರಾಷ್ಟ್ರೀಯ ಹಬ್ಬಗಳು. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ, ಗಾಂಧಿ ಜಯಂತಿ, ಗಣರಾಜ್ಯೋತ್ಸವ, ಮಕ್ಕಳ ದಿನಾಚರಣೆ ಮತ್ತು ಶಿಕ್ಷಕರ ದಿನಾಚರಣೆ ಇವು ಪ್ರಮುಖ ರಾಷ್ಟ್ರೀಯ ಹಬ್ಬಗಳಾಗಿವೆ. ಸ್ವಾತಂತ್ರ್ಯ ದಿನಾಚರಣೆ: ದಶಕಗಳ ಕಾಲ ಬ್ರಿಟಿಷರು ಭಾರತವನ್ನು ತಮ್ಮ ವಸಾಹತುವನ್ನಾಗಿ ಮಾಡಿಕೊಂಡಿದ್ದರು. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವು 1947ರಲ್ಲಿ ಬ್ರಿಟಿಷರಿಂದ ಭಾರತದ ವಸಾಹತುಶಾಹಿ 200 ವರ್ಷಗಳ ಅಂತ್ಯವನ್ನು ಸೂಚಿಸುತ್ತದೆ. ಸುದೀರ್ಘ ಹೋರಾಟದ ನಂತರ ಭಾರತವು ಬ್ರಿಟಿಷರ ಆಡಳಿತದ ಸಂಕೋಲೆಯಿಂದ ಮುಕ್ತಿ ಹೊಂದಲು ಸಾಧ್ಯವಾಯಿತು. ನಾವು ಈ ದಿನವನ್ನು ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸುತ್ತೇವೆ. ಗಣರಾಜ್ಯೋತ್ಸವ: ಭಾರತದ ಸಂವಿಧಾನವು 26 ಜನವರಿ 1950ರಂದು ಜಾರಿಗೆ ಬಂದಿತು. ಸಂವಿಧಾನದ ರಚನೆಯೊಂದಿಗೆ ಭಾರತವು ಡೊಮಿನಿಯನ್ ರಾಜ್ಯವಾಯಿತು ಮತ್ತು ಅಂದಿನಿಂದ 26 ಜನವರಿಯನ್ನು ದೇಶದಾದ್ಯಂತ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಗಣರಾಜ್ಯೋತ್ಸವವು ಭಾರತ ಸರ್ಕಾರದ ಕಾಯಿದೆ 1935 ಬದಲಿಗೆ ನಮ್ಮ ಸಂವಿಧಾನವನ್ನು ಜಾರಿಗೆ ತಂದ ದಿನವನ್ನು ಸೂಚಿಸುತ್ತದೆ. ಗಾಂಧಿ ಜಯಂತಿ: ಮಹಾತ್ಮ ಗಾಂಧೀಜಿಯವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ದರು. ಅವರು ವಿವಿಧ ಸ್ವಾತಂತ್ರ್ಯ ಚಳವಳಿಗಳನ್ನು ಮುನ್ನಡೆಸಿದರು ಮತ್ತು ಪ್ರತಿ ಹಂತದಲ್ಲೂ ಬ್ರಿಟಿಷರಿಗೆ ಸವಾಲು ಹಾಕಿದರು.
ಭಾರತದಾದ್ಯಂತ ಅವರಿಗೆ ಗೌರವ ಸಲ್ಲಿಸಲು ಈ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 2ರಂದು ಆಚರಿಸಲಾಗುತ್ತದೆ. ಗೌರವಾನ್ವಿತ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರನ್ನು ಅವರ ಜನ್ಮದಿನದಂದು ನೆನಪಿಸಿಕೊಳ್ಳಲು ಗಾಂಧಿ ಜಯಂತಿಯು ರಾಷ್ಟ್ರೀಯ ಹಬ್ಬವಾಗಿದೆ. ಉಪಸಂಹಾರ: ರಾಷ್ಟ್ರೀಯ ಹಬ್ಬಗಳು ಕೇವಲ ಆಚರಣೆಗಾಗಿ ವಾರ್ಷಿಕ ಕಾರ್ಯಕ್ರಮಗಳಲ್ಲ. ಈ ಉತ್ಸವಗಳು ರಾಷ್ಟ್ರದ ಸ್ಥಿತಿಸ್ಥಾಪಕತ್ವ, ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಅದು ಎತ್ತಿ ಹಿಡಿಯುವ ಮೌಲ್ಯಗಳಿಗೆ ಸಾಕ್ಷಿಯಾಗಿವೆ. ರಾಷ್ಟ್ರೀಯ ಹಬ್ಬಗಳು ನಾಗರಿಕರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿವೆ, ಏಕೆಂದರೆ ಅವು ದೇಶದ ಇತಿಹಾಸ, ಸಂಸ್ಕೃತಿ ಮತ್ತು ಮೌಲ್ಯಗಳ ಸ್ಥಾಪನೆಯಾಗಿ ಕಾರ್ಯನಿರ್ವಹಿಸುತ್ತವೆ. ವೈವಿಧ್ಯಮಯ ಜನಸಂಖ್ಯೆಯ ನಡುವೆ ಏಕತೆಯನ್ನು ಬೆಳೆಸುವಲ್ಲಿ, ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ಸಂರಕ್ಷಿಸುವಲ್ಲಿ ಮತ್ತು ದೇಶಭಕ್ತಿಯ ಭಾವವನ್ನು ತುಂಬುವಲ್ಲಿ ಅವರು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ರಾಷ್ಟ್ರೀಯ ಹಬ್ಬಗಳ ಆಚರಣೆ ಕೇವಲ ಸಂಪ್ರದಾಯವಲ್ಲ, ಇದು ರಾಷ್ಟ್ರದ ಅಸ್ಮಿತೆ ಮತ್ತು ವೈವಿಧ್ಯತೆಯಲ್ಲಿ ಏಕತೆಯ ಆಳವಾದ ಅಭಿವ್ಯಕ್ತಿಯಾಗಿದೆ. ರಾಷ್ಟ್ರೀಯ ಭಾವೈಕ್ಯತೆ ಪೀಠಿಕೆ: ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಎಂಬುದು ಇಂದು ಹಿಂದೆಂದಿಗಿಂತಲೂ ಹೆಚ್ಚಾಗಿ ಪ್ರಸ್ತಾಪವಾಗುತ್ತಿರುವ ಸಂಗತಿಯಾಗಿರುವುದು. ಅದಕ್ಕೆ ಮುಖ್ಯ ಕಾರಣ, ಇತ್ತೀಚಿನ ವರ್ಷಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಕುಂಠಿತಗೊಳ್ಳುತ್ತಿದೆಯೇನೋ ಎಂಬ ರೀತಿಯಲ್ಲಿ ಪರಿಸ್ಥಿತಿ ಕಂಡುಬರುತ್ತಿರುವುದೇ ಆಗಿದೆ. ಸಾಮಾನ್ಯವಾಗಿ ಒಂದು ರಾಷ್ಟ್ರವು ಭಾವನಾತ್ಮಕವಾಗಿ ಐಕ್ಯತೆಯಿಂದಿರುವುದನ್ನು ರಾಷ್ಟ್ರೀಯ ಭಾವೈಕ್ಯತೆ ಎನ್ನುತ್ತೇವೆ. ಒಂದು ರಾಷ್ಟ್ರವು ಅನೇಕತೆಯಲ್ಲಿ ಏಕತೆಯನ್ನು ಸಾಧಿಸುವುದನ್ನು ರಾಷ್ಟ್ರೀಯ ಭಾವೈಕ್ಯತೆ ಎನ್ನುತ್ತೇವೆ. ಒಂದು ರಾಷ್ಟ್ರವು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಏಕತೆಯನ್ನು ಸಾಧಿಸುವುದನ್ನು ರಾಷ್ಟ್ರೀಯ ಭಾವೈಕ್ಯತೆ ಎನ್ನುತ್ತೇವೆ. ವಿವಿಧತೆಯಲ್ಲಿ ಏಕತೆ ಕಂಡ ದೇಶ ನಮ್ಮ ಭಾರತ. ವಿವಿಧ ತರಹದ ಸಂಸ್ಕೃತಿಗಳಿದ್ದು, ವಿವಿಧ ಮತಗಳಿಂದ ಕೂಡಿದೆ. ಆದರೆ ಈ ವಿವಿಧತೆಯಲ್ಲಿ ಏಕತೆ. ನಾವೆಲ್ಲ ಭಾರತೀಯರು, ಭಾರತದ ಮಕ್ಕಳೆಂಬ ಒಂದು ಬಾಂಧವ್ಯ ನಮ್ಮಲ್ಲಿ ಇದೆ. ಇದು ನಮ್ಮ ರಾಷ್ಟ್ರದ ರಾಷ್ಟ್ರೀಯ ಭಾವೈಕ್ಯತೆಯಾಗಿದೆ. ಭಾರತ ವಿಶಾಲವಾದ ರಾಷ್ಟ್ರವಾಗಿದೆ ಮತ್ತು ವಿಶಿಷ್ಟ ಸಂವಿಧಾನ ಹೊಂದಿದೆ. ಈ ಸಂವಿಧಾನದ ದೃಷ್ಟಿಯಲ್ಲಿ ಬಡವ ಬಲ್ಲಿದ ಎಲ್ಲರೂ ಸಮಾನರು. ಈ ಹಿನ್ನೆಲೆಯಲ್ಲಿಯೇ ಸ್ತ್ರೀ ಪುರುಷರೆಂಬ ಲಿಂಗ, ಜಾತಿ, ಭಾಷೆ, ಪ್ರಾಂತ್ಯ, ಧರ್ಮ, ಆಹಾರ, ಉಡುಗೆ ತೊಡುಗೆ, ರೀತಿ ನೀತಿ, ಸಂಪ್ರದಾಯಗಳ ಭೇದವನ್ನೇ ಎಣಿಸದೆ ನಾವೆಲ್ಲ ಒಂದೇ ಎಂದು ತಿಳಿಸುವುದೇ ರಾಷ್ಟ್ರೀಯ ಭಾವೈಕ್ಯತೆಯಾಗಿದೆ. ವಿಷಯ ನಿರೂಪಣೆ: ಭಾರತವು ವಿವಿಧ ಧರ್ಮ, ಭಾಷೆ, ಬುಡಕಟ್ಟು ಜನಾಂಗಗಳನ್ನು ಹೊಂದಿದ್ದು, ದೇಶದ ಯಾವುದೇ ಮೂಲೆಗೆ ಹೋದರೂ ಅಲ್ಲಿ ವೈವಿಧ್ಯತೆಯನ್ನು ಕಾಣುತ್ತೇವೆ. ಏಕೆಂದರೆ ಭಾರತೀಯ ನಾಗರಿಕತೆಯು ಯಾವಾಗಲೂ ಧಾರ್ಮಿಕ ಹಾಗೂ ನೈತಿಕ ತಳಹದಿಯ ಮೇಲೆ ಚಲಿಸುತ್ತದೆ. ದೇಶದ ಎಲ್ಲ ಭಾಗಗಳಲ್ಲಿಯೂ ಸಾಂಸ್ಕೃತಿಕ ಮತ್ತು ಜೀವನ ಮಾರ್ಗದ ಒಗ್ಗಟ್ಟು ಮತ್ತು ದೃಷ್ಟಿಕೋನವು ಧರ್ಮ, ನಂಬಿಕೆ ಮತ್ತು ಆಚರಣೆಗಳಲ್ಲಿ ವಿಶಾಲ ವೈವಿಧ್ಯತೆಯನ್ನು ಹೊಂದಿದೆ. ಆದರೂ ನಮ್ಮಲ್ಲಿ ನಾವು ಭಾರತೀಯರು ಎಂಬ ಬಲವಾದ ಭಾವನೆ ಬೇರೂರಿದೆ. ನಮ್ಮ ದೇಶದ ರಾಷ್ಟ್ರಗೀತೆ, ರಾಷ್ಟ್ರಭಾಷೆ, ರಾಷ್ಟ್ರಮುದ್ರೆ ಇವು ನಮ್ಮ ಏಕತೆಯ ಸಂಕೇತಗಳಾಗಿವೆ. ಅಲ್ಲದೆ ವಂದೇ ಮಾತರಂ, ಸಾರೇ ಜಹಾನ್ ಸೆ ಅಚ್ಚಾ, ಜನಗಣಮನ ಅಧಿನಾಯಕ ದಂತಹ ದೇಶಭಕ್ತಿ ಗೀತೆಗಳು ನಮ್ಮಲ್ಲಿ ದೇಶಪ್ರೇಮ, ದೇಶಾಭಿಮಾನವನ್ನು ಹುಟ್ಟಿಸುತ್ತವೆ. ಇಡೀ ದೇಶವೇ ವೈವಿಧ್ಯಮಯವಾದ ಸಾಂಸ್ಕೃತಿಕ ಆಚರಣೆಯಲ್ಲಿರುವಾಗ ನಾವು ಒಂದೇ ಮನೆಯವರಂತೆ ಕೂಡಿ ಬಾಳುತ್ತಿರುವುದು ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ಹೇಳಬಹುದು. ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸುವ ಅಂಶಗಳು: ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸುವ ಹಬ್ಬಗಳು: ಸ್ವಾತಂತ್ರ್ಯ ದಿನಾಚರಣೆ, ಗಾಂಧಿ ಜಯಂತಿ, ಗಣರಾಜ್ಯೋತ್ಸವ, ಮಕ್ಕಳ ದಿನಾಚರಣೆ, ಶಿಕ್ಷಕರ ದಿನಾಚರಣೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು:
ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳು, ಭಾರತೀಯ ಸಾಂಸ್ಕೃತಿಕ ಉತ್ಸವ, ರಾಷ್ಟ್ರೀಯ ವಿಕಾಸ ಕಾರ್ಯಕ್ರಮಗಳು, ಜನಜಾಗೃತಿ ಸಮ್ಮೇಳನಗಳು, ರಾಷ್ಟ್ರಪ್ರೇಮ ಬೆಳೆಸುವ ಕಾರ್ಯಕ್ರಮಗಳು, ರಾಷ್ಟ್ರೀಯ ಕ್ರೀಡೆಗಳು, ಭಾರತದ ಸಾಮರಸ್ಯ, ಸಮಾನತೆ, ಸಹಬಾಳ್ವೆ, ಮಾನವೀಯತೆ, ಪ್ರಗತಿ, ಪ್ರೀತಿಯ ಪರಿಕಲ್ಪನೆಗಳು ಮೂಡಿಸುವ ಭಾರತದ ಭವ್ಯ ಇತಿಹಾಸದ ದಾಖಲೆಗಳು, ಉಪಸಂಹಾರ, ಎಲ್ಲರೂ ಎಲ್ಲರಿಗಾಗಿ ಎಂಬ ಮಂತ್ರದಿಂದ ಕಣ್ಣು ಬೇರೆಯಾದರೂ ನೋಟ ಒಂದೇ, ಭಾಷೆ ಬೇರೆಯಾದರೂ ಜಾತಿ ಒಂದೇ, ಜಾತಿ ಕುಲ ಧರ್ಮ ಬೇರೆಯಾದರೂ ದೇಶ ಒಂದೇ ಆಗಿದೆ, ನಾವೆಲ್ಲ ಒಂದೇ ತೊಟ್ಟಿಲಿನ ಮಕ್ಕಳು, ನಾವು ಭಾರತೀಯರು ಎಂಬ ಐಕ್ಯತೆಯ ಮಂತ್ರ ರಾಗವಾಗಬೇಕೆಂಬುದು ನಮ್ಮೆಲ್ಲರ ಆಶಯವಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಹರಲೀಲೆ ಪದ್ಯದ ವ್ಯಾಕರಣಾಂಶ ಪ್ರಶ್ನೋತ್ತರಗಳು ನಿಮಗೆ ಅರ್ಥ ಆಗಿದೆ, ಉಪಯೋಗಕ್ಕೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಉಪಯೋಗಕ್ಕೆ ಬಂದಿದೆ ಅಂತ ಅನ್ನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಾಯ್.